ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ ಬಂದಾಗ ಮನೆಯಲ್ಲಿ ಸಂತೋಷ ತುಂಬುತ್ತದೆ. ಮಕ್ಕಳು ಉತ್ಸಾಹದಿಂದ ಇರ್ತಾರೆ. ಮನೆ ಅಲಂಕರಿಸೋರು, ಭಕ್ತಿಯಿಂದ ಪೂಜೆ ಮಾಡೋರು. ಆದರೆ ಹಬ್ಬದ ಖುಷಿಯ ಜೊತೆಗೆ ಪ್ರಕೃತಿಯ ಜವಾಬ್ದಾರಿಯು ನಮ್ದೇ ಅಲ್ವಾ? ಹೀಗಾಗಿ ಈ ಬಾರಿ ನಿರ್ಧಾರ ಮಾಡಿ, ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮಾತ್ರ ಅಂತ. ಮಣ್ಣಿನಿಂದ ನಿರ್ಮಿತ, ಜಲದಲ್ಲಿ ಲಯವಾಗುವ, ಭೂಮಿಗೆ ಮರಳುವ ಮಣ್ಣಿನ ಗಣಪತಿ, ಬೀಜ ಗಣಪತಿ, ಇವರೇ ನಿಜವಾದ ನಮ್ಮ ಸ್ನೇಹಿತರು. ಇಂದಿನ ದಿನಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಕೃತಕ ಬಣ್ಣಗಳು ಕೆರೆ ನದಿಗಳನ್ನು ಕಲ್ಮಶಗೊಳಿಸುತ್ತಿವೆ. ಅದರ ಬದಲು ನಾವು ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ವಿಸರ್ಜಿಸಿದರೆ ನೀರು ಮಾಲಿನ್ಯ ಕಡಿಮೆಯಾಗುತ್ತದೆ ಹಾಗೂ ಜೀವಿಗಳ ರಕ್ಷಣೆಯಾಗುತ್ತದೆ. ಮುಂದಿನ ಪೀಳಿಗೆಗಾಗಿ ಶುದ್ಧ ಪರಿಸರ ದೊರೆಯುತ್ತದೆ. ಇದುವೇ ನಿಜವಾದ ಗಣಪನ ಆಶೀರ್ವಾದ. ಅಲಂಕಾರಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಬಳಸದೆ ಪ್ರಕೃತಿಯಿಂದ ನೇರವಾಗಿ ಸಿಗುವ ಹಣ್ಣು, ಹೂವು, ಎಲೆ, ಕಾಯಿಗಳನ್ನು ಬಳಸಿ ಪೂಜೆಯಾದ ಮೇಲೆ ಅವನ್ನೆಲ್ಲ ಕಾಂಪೋಸ್ಟ್ ಮಾಡಿ ಪ್ರಕೃತಿಗೆ ಮರಳಿ ಕೊಡಿ. ಹಬ್ಬದ ಬಳಿಕ ಗಣಪನ ವಿಸರ್ಜನೆಯನ್ನು ಕೆರೆ, ನದಿಗೆ ಮಾಡದೆ ಒಂದು ಬಕೆಟ್ ಅಥವಾ ಡ್ರಮ್ನಲ್ಲಿ ಗಣಪತಿಯನ್ನ ಮನೆಯಲ್ಲೇ ವಿಸರ್ಜಿಸಿ. ಆ ನೀರನ್ನು ಗಿಡಗಳಿಗೆ ಹಾಕಿ. ಅದು ಆಶೀರ್ವಾದವಾಗಿಯೇ ನಮ್ಮ ಮನೆಗೆ ಮರಳಿ ಬರುತ್ತದೆ. ಸ್ನೇಹಿತರೆ, ನಿಜವಾದ ಗಣೇಶ ಭಕ್ತಿ ಎಂದರೆ ಕೇವಲ ಪೂಜೆ, ಪಠಣ, ಅಲಂಕಾರ ಮಾತ್ರವಲ್ಲ. ಪ್ರಕೃತಿಗೆ ಪ್ರೀತಿ, ಜವಾಬ್ದಾರಿ ಮತ್ತು ಕಾಳಜಿ ಕೂಡ ಹೌದು. ಈ ಬಾರಿ ನೀವು ಯಾವ ಗಣಪತಿಯನ್ನ ಮನೆಗೆ ತರ್ತೀರಿ? ಪ್ಲಾಸ್ಟರ್ ಆಫ್ ಗಣಪತಿಯ ಅಥವಾ ಪರಿಸರ ಸ್ನೇಹಿ ಗಣಪತಿನ? ನಿಮ್ಮ ಆಯ್ಕೆಯೇ ಭವಿಷ್ಯದ ನಿರ್ಧಾರ. ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಗಣಪತಿ ಬಪ್ಪ ಮೋರಯ.